ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಮೆಂತ್ಯ ತೊಗೊಂಡಿದ್ದೀನಿ. ಮೆಂತ್ಯ ಮೊಳಕೆ ಕಟ್ಕೊಂಡು ಮತ್ತು ಅರ್ಧ ಕೆ ಜಿ ವೈಟ್ ರೈಸ್ ತೊಗೊಂಡಿದ್ದೀನಿ. ಅನ್ನ ಮಾಡ್ತೀವಲ್ಲ ಅದು ರೈಸು, ಮತ್ತು ಉದ್ದಿನ ಕಾಳು 1 ಕೆ ಜಿ, ಅರ್ಧ ಕೆ ಜಿ ಬ್ರೌನ್ ರೈಸ್, ಮತ್ತು ಎಲ್ಲ ತೊಳೆದ್ಬಿಟ್ಟು ಒಣಗಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಒಣಗಿಸ್ಕೊಂಡ್ಬಿಟ್ಟು ಆಮೇಲೆ ಎಲ್ಲ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಎಲ್ಲ ಹುರ್ಕೋಬೇಕಾಗತ್ತೆ. ಇದು ಘಮ ಚೆನ್ನಾಗಿ ಬರುತ್ತೆ. ಮತ್ತು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ತೆಗಿಬೇಕಷ್ಟೆ. ತುಂಬ ಹುರ್ಕೊಳಕ್ಕೆ ಹೋಗಬಾರ್ದು. ತುಂಬ ಕಪ್ಪಗಾಗೋಷ್ಟು ಹುರ್ಕೊಂಡ್ಬಿಟ್ರೆ ಮತ್ತು ಕಹಿ ತುಂಬ ಬರುತ್ತೆ. ಇವಾಗ ಕಹಿನೇ ಇರಲ್ಲ. ನಮಗೆ ಈ ಥರ ರೋಸ್ಟ್ ಮಾಡಿಕೊಂಡು ಇಷ್ಟು ಐಟಮ್ ನಾವು ಸೇರಿಸ್ಕೋತೀವಲ್ಲ, ಒಂಚೂರು ಕಹಿ ಇರಲ್ಲ, ತುಂಬ ಚೆನ್ನಾಗಿರುತ್ತೆ ಮುದ್ದೆ. ಈ ಮೆಂತ್ಯನೂ ಅಷ್ಟೇ, ಉದ್ದಿನ ಕಾಳು ಅಷ್ಟೇ ತುಂಬ ಒಳ್ಳೆಯದು ಮೈಗೆ. ತೊಗೋಬೇಕು, ಮಕ್ಕಳಿಗೂ ಅಷ್ಟೇ, ದೊಡ್ಡವ್ರಿಗೂ ಅಷ್ಟೇ, ಎಲ್ಲರೂ ತೊಗೋಬೋದು. ಒಂದು ವಾರಕ್ಕೆ 2 ಸಲ ತೊಗೋಬೋದು. ನಾನು ಬುಧವಾರ ಭಾನುವಾರ 2 ದಿವಸ ಮಾಡ್ತೀನಿ. ಇದು ಗೋಧಿನೂ ಅಷ್ಟೇ ನಾನು ಮೊದಲೇ ತೊಳೆದಿಟ್ಕೊಂಡಿದ್ದೆ, ತೊಳೆದ್ಬಿಟ್ಟು ಒಣಗಿಸಿಟ್ಟಿದ್ದೆ. ಅದಕ್ಕೆ ನಾನು ಆವಾಗಲೇ ಇದು ತೋರಿಸ್ಲಿಲ್ಲ. ಇದು 1 ಕೆ ಜಿ ತೊಗೊಂಡಿದ್ದೀನಿ ಗೋಧಿನೂ. ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಎಲ್ಲ ಐಟಮ್ ಅಷ್ಟೇ, ಇದನ್ನು ಚೆನ್ನಾಗಿ ಹುರ್ಕೊಂಡು ಮಾಡ್ಕೋಬೇಕು. ನೀವು ಬ್ರೌನ್ ರೈಸ್ ಬೇಕಾದ್ರೆ ಇನ್ನು 1 ಕೆ ಜಿನೂ ಹಾಕ್ಕೋಬೋದು. ನಾನು ಅರ್ಧ ಸಾಕು. ಮೇನ್ ಬೇಕಾದ್ರೆ ನಮಗೆ ಮೆಂತ್ಯ, ಉದ್ದಿನ ಕಾಳು 2 ಕಹಿ ಬರ್ಬೋದು ಅಂತ ನಾನು ಇಷ್ಟು ಹಾಕ್ಕೋತಾ ಇದ್ದೀನಿ. ಆದರೆ ಇಷ್ಟು ಹಾಕ್ಕೊಂಡು ಮಾಡಿದ್ರೆ ಎಲ್ಲನೂ ಒಳ್ಳೆಯದೇ. ಇದು ಬ್ರೌನ್ ರೈಸ್ ಆಗಲಿ, ಗೋಧಿ ಎಲ್ಲ ಒಳ್ಳೆಯದೇ ಅಲ್ವಾ. ಚೆನ್ನಾಗಿರುತ್ತೆ. ಹುರಿದಾದ್ಮೇಲೆ ಎಲ್ಲ ಚೆನ್ನಾಗಿ ಒಣಗಿಸ್ಬಿಟ್ಟು ತಣ್ಣಗಾಗೋ ತನಕ ಬಿಟ್ಟು ಮಿಷನ್ಗೆ ಹಾಕ್ಕೊಂಬರ್ಬೇಕು. ನಾನು ಮಿಷನ್ಗೆ ಹಾಕ್ಕೊಂಡು ಬಂದು ಮತ್ತೆ ಜರಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ಈಗ 1-2 ಕಪ್ಪಷ್ಟು ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮುದ್ದೆ ಮಾಡ್ಕೊತಾ ಇದ್ದೀನಿ. 2 ಕಪ್ ನೀರಿಗೆ 1 ಕಪ್ಪು ಹಿಟ್ಟು ತೊಗೋಬೇಕು. ಈ ಥರ ಕಲಿಸ್ಕೋಬೇಕು. ಇದು ತುಂಬ ಬೇಯೋಷ್ಟಿರಲ್ಲ. ಒಂದು 6-7 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಯಾಕಂದರೆ ಎಲ್ಲ ಹುರಿದಿರ್ತೀವಲ್ಲ, ನೆನೆಸಿ ಹುರಿದಿರೋದ್ರಿಂದ ತುಂಬ ಬೇಯೋಷ್ಟಿರಲ್ಲ. ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ನಾವು ಮಾಮೂಲಿ ರಾಗಿ ಹಿಟ್ಟಂದರೆ ನಾವು ಒಂದು 20 ನಿಮಿಷ ಬೇಯಿಸ್ಕೋಬೇಕು. ಇದು ಅಷ್ಟೇನು ಬೇಯಿಸ್ಕೋಷ್ಟಿಲ್ಲ. ಆಮೇಲೆ ಚೆನ್ನಾಗಿ ಮುದ್ದೆ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಮತ್ತು ತುಪ್ಪ ಜೊತೆಯಲ್ಲೂ ತಿನ್ಬೋದು, ಇಲ್ಲ ಇಷ್ಟ ನಮಗೇನಿಷ್ಟ ಸಾರು ಆ ಥರ ಅದರಲ್ಲೂ ತಿನ್ಬೋದು, ಚೆನ್ನಾಗಿರುತ್ತೆ. ಈ ಥರ ಮಾಡ್ಕೋಬೇಕಷ್ಟೆ. ಮಕ್ಳಿಗೂ ಕೊಡ್ಬೋದು, ಬೆಲ್ಲ ಹಾಕಿ ಕೊಡ್ಬೋದು. ಬೆಲ್ಲದಲ್ಲೂ ತಿನ್ನೋಕ್ಕೆ ಚೆನ್ನಾಗಿ ಇಷ್ಟ ಆಗುತ್ತೆ. ಮತ್ತು ಈ ಥರ ನಾವು ಉಪ್ಪು ಹಾಕ್ಕೊಂಡು ತಿನ್ಬೋದು. ಚಿಕನ್ ಸಾರು, ಮಟನ್ ಸಾರು, ಸೊಪ್ಪು ಸಾರು ಇಂಥವುಗಳಿಗೆಲ್ಲ ಚೆನ್ನಾಗಿರುತ್ತೆ. ತುಪ್ಪ ಹಾಕ್ಕೊಂಡು ಆ ಸಾರುಗಳಲ್ಲಿ ತಿಂದು ಚೆನ್ನಾಗಿ ಅನಿಸುತ್ತೆ. ನೀವು ಮಾಡಿಕೊಂಡು ಹೆಂಗಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲದೇ ಇರೋರು ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಹಾಕ್ಕೊಂಡು ಮಾಡ್ಕೊಂಡು ತಿನ್ಬೋದು ತುಪ್ಪ ಹಾಕಿ. ಥ್ಯಾಂಕ್ ಯು.